ನೋಡಿರಿ ಅರ್ಧ ಕಿಲೋ ಬಟಾಟಿಗೆ ಎಷ್ಟು ಒಡಾಗ್ಯಾವ್ರಿ. ನನ್ನ ಮಗಳು 2 ತಿಂದ, ನಾವೊಂದು ತಿಂದಿನಿ. ಇದ್ರಾಗ ಒಬ್ಬರು ತಿನ್ನೋ ಖರ್ಚಿನಲ್ಲಿ 3 ಮಂದಿ ತಿನ್ನಬಹುದು. ನಂಬುತ್ತೀರಾ? ಬಾಯ್ ಬಾಯ್. ಎಲ್ಲರಿಗೂ ಮೈ ಮಿನಿ ಲಾಗ್ಗೆ ಸ್ವಾಗತ. ಡೈಲಿ ಲಾಗ್ಗೆ ಮೈದಾಡ್ ಪಾಕ್ರಿಟಿ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಸಂಡೇ ಅದಾಗಿ ಒಂದು ಲೇಟ್ ಮಾಡಿದ್ದೆವು. ಎಲ್ಲ ಕೆಲಸ ಲೇಟ್ ನೋಡಿರಿ. ಲೇಟ್ ಮಾಡಿದ್ದೆವು ಅಂದರೆ ಬಾಂಡೆ ಆಗ್ಯದ, ಕಸ ಆಗ್ಯದ, ಪರೀಕ್ಷೆ ಆಗ್ಯದ, ದೇವ್ರ ಪೂಜೆ ಆಗ್ಯದ. ನನ್ನ ಮಗಳು ಇವತ್ತೇನು ಪಡ್ಡಂದು ಏನೋ ಹಿಟ್ಟು ನೆನಕ್ಕೆ ಇಟ್ಟಿದ್ದಿಲ್ಲ. ನಾ ಏನು ಮಾಡೋಕ್ಕೆ ಏನೋ ವಿಶೇಷ ಮಾಡಿ ಸಂಡೇ ಇದ್ದೀನಿ, ಸಾಲಿಗೆ ಹೋದ ಮಾಡ್ತಿ, ನಾ ಗಡ್ಬಡ್ಡಿ ತಿಂದು ಹೋಗ್ತೀನಿ. ಇವತ್ತು ಮನ್ಯಾಗ ಅದೀನಿ, ಏನೂ ಮಾಡಲ್ಲ ಏನಂತ ಹೇಳಿ ಅಲ್ಲಕತ್ತ. ಅದಕ್ಕೆ ಇದು ವಡಾಪಾವ್ ಟ್ರೈ ಮಾಡ್ಬೇಕತ್ರಿ. ಪಾವು ತರ್ಸೀನಿ. ಈಗ ಬಟಾಟೆ ಕುದಿಸಿ ಸುಲಿಯಕತ್ತೀನಿ ನೋಡಿರಿ. ಎಣ್ಣೆ ಹಾಕಿ ಒಗ್ಗರಣೆ ಹಾಕೋದ್ರಿ. ನಾನು ಫಸ್ಟ್ ಪ್ರಯತ್ನ ಮಾಡಕತ್ತೀನಿ ರೀ. ಇದು ಮನೆ ಮಾಡಿಲ್ಲ, ಹೊರಗೆ ತಿಂದು ಬಂದೇವು ನಾವು. ಹ್ಯಾಂಗತ್ತ ನೋಡು ಬರೀ ಮಾಡಿನೂ ತೋರಿಸ್ತೀನಿ ರೀ ನಿಮ್ಗೆ ಹ್ಯಾಂಗಾತು ಅಂತ ಹೇಳಿ. ಈ ಬಟಾಟೆ ಎಲ್ಲ ಇದು ಮಾಡಿಟ್ಟಿನಿ ರೀ, ಮೆತ್ತಗೆ ಕುದಿಸ್ಕೊಂಡು. ಇದು ಒಗ್ಗರಣೆ ಹಾಕ್ತೀನಿ ರೀ. ಹಾಗೆ ಕಡ್ಲಿ ಹಿಟ್ಟದ ಇದು ಕಲಿಸ್ತೀನಿ ರೀ, ಉಪ್ಪು ಹಾಕಿ ಗಟ್ಟಿ. ಆ ದಾರನೇ ಕರಿಬೇಕಲ್ರಿ, ತೋರಿಸ್ತೀನಿ ರೀ. ಬನ್ ಪಾಕಿಟು ತಂದಿಟ್ಟೇವ್ರಿ, ಕೊಂಡಿದ್ದು ತರ್ಸೀನಿ ರೀ ಬನ್ನ. ನೋಡಕತ್ರಿ ನೋಡಿರಿ. ಇದು ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಉಪ್ಪು ಹಾಕೊಂಡು ಇಟ್ಕೊಂಡೀನಿ. ಈ ಎಣ್ಣೆ ಕಾಯಿಸಿ ಸಾಸಿವೆ ಒಗ್ಗರಣೆ ಹಾಕಿನಲ್ರಿ, ಅದ್ರೊಳಗೆ ಇದು ಹಾಕಿ ಇದು ಮಾಡ್ಬೇಕತ್ರಿ. ಪಾಣಿ ಹಾಕ್ಬೇಕತ್ರಿ. ಬಟಾಟೆ ಪಲ್ಯ ಉಳ್ಳಾಗಡ್ಡಿ ಏನು ಹಾಕೋದಿರಲಿ, ಅದು ಒಳ ಹಾಕೋಣ ಹೊಡಿತಾವ್ರಿ. ಉಳ್ಳಾಗಡ್ಡಿ ಅದಕ್ಕೆ ಹಸಿಮೆಣ್ಸಿಕಾಯಿ ಹುಡ್ಕೊಂಡು ಇದ್ರ ಹಾಕತ್ತೀನಿ. ರುಬ್ಬಿ ಹಾಕತ್ತೀನಿ. ಇದು ಬಟಾಟೆ ಕಲಿಸ್ತೀನಿ ನೋಡಿ. ನೋಡಿರಿ ಬಟಾಟೆ ಹೂರ್ಣ ತಯಾರು. ಆರಕ್ಕೆ ಬಿಟ್ಟೀನಿ ರೀ. ಈಗ ಕಲಸ್ಕೊತೀನಿ ನೋಡಿರಿ. ನಾ ಹಿಟ್ಟು ಕಡ್ಲಿ ಹಿಟ್ಟು ಕಲಸ್ಕೋಬೇಕತ್ರಿ. ಹಿಟ್ಟು ಕಲಸ್ಕೊತೀನಿ ಈಗ. ಸುಮ್ಮ ಅಂದಾಜು 3 ಮಂದಿಗೆ ಆಗಟ್ಟು. ಇದ್ರಾಗ ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ಸ್ವಲ್ಪ ಮೀಡಿಯಮ್ ದೋಸೆ ಹಿಟ್ಟಿನ ಥರನೂ ಅಲ್ಲ, ಅತಿ ಗಟ್ಟಿನೂ ಅಲ್ಲ, ಅತಿ ತಿಳಿನೂ ಅಲ್ಲ. ಅವು ಎದ್ದು ಕರಿಬೇಕಲ್ರಿ, ಅದ್ರ ಸಲ ಇಷ್ಟು ಹಾಕ್ಕೊಂಡಿದ್ರಿ. ಉಪ್ಪ ಸ್ವಲ್ಪ ಕೆಂಪು ಖಾರ. ಅದ್ರಾಗ ಆಲ್ರೆಡಿ ಹಸಿಮೆಣ್ಸಿಕಾಯಿ ಅದ ರೀ, ಅದಕ್ಕೆ ಸಲ ಸ್ವಲ್ಪ ಹಾಕ್ತೀನಿ ರೀ ಕೆಂಪು ಖಾರ. ಮತ್ತು ಸೋಡಾ ಹಾಕ್ಬೇಕತ್ರಿ ಸ್ವಲ್ಪ, ಅಂದರೆ ಫಳ್ಳ ಆಗ್ತಾವೆ. ಸ್ವಲ್ಪ ಪ್ರಮಾಣ ಭಾಳ ಹಾಕ್ಬೇಡ್ರಿ, ಎಣ್ಣೆ ಹಿಡ್ಕೊತದೆ. ಸ್ವಲ್ಪ ಹಾಕ್ಬೇಕತ್ತ ಮಾಡಕತ್ತೀನಿ ನೋಡಿರಿ. ಹೆಂಗತ್ತೋ ಗೊತ್ತಿಲ್ಲ. ಟೇಸ್ಟ್ ಫಸ್ಟ್ ಮಾಡಕತ್ತೀನಿ ರೀ. ನಾ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನೀವು ಮಾಡಿ ಹೇಳಿ, ಸಬ್ಸ್ಕ್ರೈಬ್ ಮಾಡಿರಿ. ಸಣ್ಣ ಸಣ್ಣ ಯೂಟ್ಯೂಬರ್ಗೆ ಬೆಳೆಸ್ರಿ ಅಂತ ಹೇಳ್ತೀನಿ ರೀ. ನಿನ್ನೊಂದು ಹೊಸ ಪ್ರಯತ್ನ ಮಾಡೀನಿ ರೀ, ಹಾಡಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕತ್ತೀನಿ ರೀ. ನೋಡಿ ಹಿಟ್ಟು ಕಲಿಸಿಟ್ಟಿನಿ. ಇದನ್ನು ಆಗ್ಯದ. ಬಟಾಟೆ ಹೂರ್ನ ಹಿಂಗೆ ಉಳ್ಳಿ ಮಾಡಿ ಇಟ್ಕೋಬೇಕು ರೀ. ಇವು ನನ್ನ ಮಗಳು ಹೊರಗೆ ಹೋಗ್ತೀನಿ ಬತ್ತಂದ್ಲು, ಬೇಡವ ಸುಮ್ಮನೆ ಮನೆಗೆ ಪ್ರಯತ್ನ ಮಾಡೋನು, ಮತ್ತು ಹೊರಗೆ ಹೋಗ್ತೀನಿ. ಈಗ ವಾತಾವರಣ ಸುಮಾರದ್ರಿ, ಥಂಡಿ ಬಿಡಕತ್ತದ. ಈಗ 2 ದಿವಸ ಆಯ್ತು ಮೋಡ್ ಬೇರೆ ಹಾಕಕತ್ತದ. ಎಲ್ಲಿ ಮಳೆ ಬರಂಗೆ ವಾತಾವರಣ ಆಗ್ಯದ್ರಿ ನೋಡಿರಿ. ಅದ್ರ ಸರಿಯಾಗಿ ಮನೆಗೆ ಮಾಡೋ ಮಕ್ಳಿಗೆ ಬಂದಂಗೆ ಅತ್ತ ಹ್ಞೂ ಅಂದ್ಲು. ಅದಕ್ಕೆ ಮನೆಗೆ ಮಾಡಕತ್ತೀನಿ. ಉಳ್ಳಿ ಮಾಡಿ ಇಟ್ಕೋಬೇಕಂದ್ರೆ ಮಾಡಿ ತೋರಿಸ್ತೀನಿ. ನೀವು ಪ್ರಯತ್ನ ಮಾಡಿರಿ ಮನೆಯಾಗೆ. ಸೋಲಾಪುರಕ್ಕೆ ನಮ್ಮ ಅಕ್ಕನ ಕಡೆ ಹೋಗ್ತಿರ್ತೇವೆ ರೀ. ಧುಳ್ಕೇಡ್ ನಾವು ಬರ್ತಿರ್ತವೆ ರೀ. ಧುಳ್ಕೇಡ ಜಳಕಿ ಹತ್ತಲ್ರಿ, ಅವು ಮಾರಕ್ಕೆ ಬರ್ತಿರ್ತವೆ ರೀ. ಇವು ವಡಾಪಾವ್ ಕಂಪಲ್ ಸಿಗ್ತಿರ್ತವೆ ನೋಡಿರಿ. ಅವ್ರು ಭಾಳ ಚಲೋ ಇರ್ತಾವ್ರಿ ಅಲ್ಲಿ. ವಡಾಪಾವ್ ಬಿಸಿ ತರ್ತಿರ್ತಾವೆ ಹುಡುಗರು ಬಸ್ನಾಗ. ಅವು ಸಾಬುದಾನಿ, ವಟಾಣಿ ಟೈಪ್ ಸಾಬುದಾನಿ ಮಾಡ್ತಾರೆ ನೋಡ್ರಿ. ಅವು ವಟಾಣಿ ಕಾಳು ಎಲ್ಲ ಭಾಳ ಚಂದ ಅನ್ನಿಸ್ತಾವೆ ರೀ. ಸೌತೆಕಾಯಿ ಎಲ್ಲ ಬರ್ತಿರ್ತಾವೆ. ಹೆಚ್ಚಿನ ನಾವು ವಡಾಪಾವ್ ತಿಂತೇವೆ ರೀ. ಅಲ್ಲಿ ತೊಗೊಂಡು ಕಂಪಲ್ಸರಿ ನಾ ತಿನ್ನಿಲ್ಲ, ನನ್ನ ಮಗಳಿಗೆ ಕಂಪಲ್ಸರಿ ಸೋಲಾಪುರಕ್ಕೆ ಹೋಗ್ಮುಂದೆ ತಿಂದೇ ತಿಂತಾರೆ. ಧುಳ್ಕೇಡ ಜಳಕಿ ಧುಳ್ಕೇಡ ತಿಂದಿರ್ತದೆ ನೋಡಿರಿ. ಧುಳ್ಕೇಡನ್ನ ಹೆಚ್ಚು ಚಂದ ಸಿಗ್ತಾವೆ. ಬಂದ ತಕ್ಷಣ 10 ರೂಪಾಯಿಗೆ ಒಂದು ಪ್ಯಾಕೆಟ್ ನೋಡಿರಿ. ಒಂದ್ರಾಗ 5 ಬಂದಿರ್ತಾವೆ ನೋಡಿ. ಮನೇಲಿ ತಿನ್ನೋದೇ ಚಲೋ ಅನಿಸ್ತದೆ ರೀ ನಮ್ಮಮ್ಮ. ಹಂಗಂತ ಹೊರಗಿನ ತಿನ್ನಬಾರ್ದತ್ತೇನಲ್ಲ ಅನ್ರಿ, ಮನ್ಯಾಗ ತಿನ್ನೋದು ಚಲೋ ಎಲ್ಲಕ್ಕಿಂತ ಅಂತ. ಮನೆಗೆ ಬಂದ ತಕ್ಷಣ 10 ರೂಪಾಯಿಗೆ ಒಂದು 4 ತಕ್ಷಣ ನೋಡಿ. ಹೊರಗೆ ಒಬ್ಬರು ತಿನ್ನೋದ್ರಾಗ ಇಲ್ಲಿ 3 ಮಂದಿ ತಿನ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಹಂಗಂತಂದ್ರೆ ವಿರೋಧಿ ಇತ್ತಲ್ರಿ. ಅದೇ ಮನೆ ಮಾಡಿದ್ರೆ ಅಂದರೆ ಸ್ವಲ್ಪ ಮೆಹನತ್ ಮಾಡಬೇಕು ಬೇರೆ. ಬರೀ ಆಯ್ತಾ ಬಾ ಅಂದ್ರೆ ಹೆಂಗೆ ಬರ್ತಾರೆ, ಹೋಟೆಲ್ನಾಗ ಬರೋದಿಲ್ಲ. ಸ್ವಲ್ಪ ಮೆಹನತ್ ಮಾಡಿದ್ರೆ ಹೊರಗಿನಕ್ಕಿಂತ ಒಬ್ರು ತಿನ್ನೋದ್ರಾಗ ಇಲ್ಲಿ ಮನೆ 3 ಮಂದಿ ತಿನ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೋಡಿ. ಹಿಂಗೆ ಅದ್ದುಕೊಂಡು ಬಿಡಕತ್ತೀನಿ ಬಟಾಟೆ ಉಂಡೆ ಮಾಡಿ. ನೋಡಿರಿ
ಉಂಡೆ ಮಾಡಿ ಇಟ್ಕೊಂಡಿದ್ದೆ ಮೊದಲೇ ಆಗಿತ್ತು ಹೂರಣ ಎದ್ದೆದ್ದು ಬಿಡಕತ್ತೀನಿ ನೋಡಿ. ಅದೆಷ್ಟು ಹಿಡಿತದೆ ಕಡೆ ಅಟ್ಟೆ ಬಿಡೋದು ಚಲೋ ರೀ ಅಂತ ಮತ್ತೆ ಒಬ್ಬ ಬೆಳೆಯಂಗಿಲ್ಲ.